ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. FA2 ಬಂದೇ ಬಿಡ್ತು. ಸೊ ಪಾಸಿಬಲ್ ಚಾಪ್ಟರ್ಸ್ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸ್ಗಳಲ್ಲಿ, ಮ್ಯಾಕ್ಸಿಮಮ್ ಸ್ಕೂಲ್ಸಲ್ಲಿ ಇರುವಂಥ ಚಾಪ್ಟರ್ಸ್ಗಳು ಏನು ಆ್ಯಂಡ್ ಅದರಲ್ಲಿ ನೀವು ಓದಬೇಕಾಗಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳೇನು ಅಂತ ನಾನು ಇವಾಗ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಟಾಪ್ 20 ಕ್ವೆಶನ್ಸ್ನ ತೊಗೊಂಡಿದ್ದೀನಿ ಈ ಒಂದು ಚಾಪ್ಟರ್ಸ್ಗಳಿಂದ. ಅಕಸ್ಮಾತಾಗಿ ಈ ಚಾಪ್ಟರ್ಸ್ ಇಲ್ಲ ನಿಮ್ಮ FA2ಗೆ ಅಂತಂದರೆ ಯಾವ ಚಾಪ್ಟರ್ ಇದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಏನಾದರೂ ವಿಡಿಯೋ ಮಾಡೋದು ಅಥವಾ ಲೈವ್ ಬರೋದೋ ಏನೋ ಒಂದು ಮಾಡಿಬಿಟ್ಟು ಆ ಒಂದು ಚಾಪ್ಟರ್ದು ಕ್ವೆಶನ್ಸ್ನ ಕೂಡ ತಿಳಿಸ್ತೀನಿ. ಓಕೆನಾ? ಸೊ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು. ಇಂಡಿಯಾ ಸೀಸನ್ಸ್. ಭಾರತದ ಋತುಗಳು. ಇಂಡಿಯಾ ಸಾಯಿಲ್ಸ್. ಭಾರತದ ಮಣ್ಣುಗಳು. ಎಕನಾಮಿ ಆ್ಯಂಡ್ ಗವರ್ಮೆಂಟ್. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. 40 ಮಾರ್ಕ್ಸ್ಗಿದೆ. ಅಸ್ಯೂಮಿಂಗ್ ಇಂಪ್ಯಾಕ್ಟ್ 10 ಮಾರ್ಕ್ಸ್ಗೆ, ಅಪೋಸಿಷನ್ 12 ಮಾರ್ಕ್ಸ್ಗೆ, ಸೀಸನ್ಸ್ 6 ಮಾರ್ಕ್ಸ್ಗೆ, ಸಾಯಿಲ್ಸ್ 5 ಮಾರ್ಕ್ಸ್ಗೆ ಆ್ಯಂಡ್ ಎಕನಾಮಿ ಆ್ಯಂಡ್ ಗವರ್ಮೆಂಟ್ 7 ಮಾರ್ಕ್ಸ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಆಯಿತಾ? ಅದ್ರ ಪ್ರಕಾರ ಇವಾಗ ಓದ್ತಾ ಹೋಗುವ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು. ಫಸ್ಟ್, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಒಂದು ಪರಿಣಾಮಗಳು. ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ರೋಹಿತ್ವಾರಿ ಸಿಸ್ಟಮ್ಸ್ನ ಡಿಫ್ರೆನ್ಸು. ಸೊ ಫಸ್ಟ್ ಪಾಯಿಂಟ್, ಯಾರು ಕಂಡು ಹಿಡಿದ್ರು, ಯಾವಾಗ ಕಂಡು ಹಿಡಿದ್ರು, ಎಲ್ಲಿ ಕಂಡು ಹಿಡಿದ್ರು. 1793 ಲಾರ್ಡ್ ಕಾರ್ನ್ವಾಲಿಸ್ ಬೆಂಗಾಲ್, ಆಂಧ್ರ ಆ್ಯಂಡ್ ವಾರಣಾಸಿಯಲ್ಲಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ತೊಗೊಬರ್ತಾರೆ. ರೋಹಿತ್ವಾರಿ ಅಂದಿದ ತಕ್ಷಣ 1792 ಅಲೆಕ್ಸಾಂಡರ್ ರೀಡ್ ಅವರು ಬರಮಹಲ್ ರೀಜನಲ್ಲಿ. 1801 ಥಾಮ್ಸನ್ ಮುನ್ರೋ ಅವರು ಮಡ್ರಾಸ್ ಆ್ಯಂಡ್ ಮೈಸೂರಲ್ಲಿ. ಆಯಿತಾ? ಸೊ ಇದನ್ನು ಜಸ್ಟ್ 1 ಮಾರ್ಕ್ ಕೂಡ ಕೇಳ್ಬೋದು. ಆಯಿತಾ? ಯಾರು ಜಾರಿಗೆ ತಗೊಬಂದಿದ್ದು ಅಂತ, ಅಥವಾ ಯಾವಾಗ ಜಾರಿಗೆ ತಗೊಬಂದಿದ್ದು ಅಂತ. ಸೊ ಇಸ್ವಿ ಆ್ಯಂಡ್ ದ ಪರ್ಸನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಜಮೀನ್ದಾರ್ಸ್, ಪರ್ಮನೆಂಟ್ ಜಮೀನ್ದಾರ್ಸ್ ಅಂತಂದರೆ ಜಮೀನ್ದಾರರಿಗೆ ತುಂಬ ಲಾಭ ಆಗುತ್ತೆ. ಇಲ್ಲಿ ಜಮೀನ್ದಾರ್ಸ್ರ ಒಂದು ಪಾತ್ರನೇ ಇಲ್ಲ. ಇಲ್ಲಿ ಫಾರ್ಮರ್ಸ್ಗೆ ಒಂದು ಮಾಲೀಕತ್ವತೆ ಅನ್ನೋದು ಕೊಟ್ಟಿರೋದಿಲ್ಲ. ಆಯಿತಾ? ಸೊ ಓನರ್ಶಿಪ್ ಅನ್ನೋದು ಕೊಟ್ಟಿರೋದಿಲ್ಲ. ಇಲ್ಲಿ ಕೊಟ್ಟಿರ್ತಾರೆ, ಬಟ್ ಕೊಟ್ಟಿರೋದ್ರಿಂದ ಏನು ಹೇಳ್ತಾರಪ್ಪ ಅಂತಂದರೆ 50% ಅಷ್ಟು ನೀನು ತೆರಿಗೆ ಕಟ್ಟಬೇಕು ನಿನ್ನ ಪ್ರೊಡಕ್ಷನ್ ಮೇಲೆ ಅಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಯಾವುದೇ ಒಂದು ಇದು ಪರ್ಮನೆಂಟು, ರೋಹಿತ್ವಾರಿ, ಇನ್ನೊಂದು ಮಹಾಲ್ವಾರಿ, ಯಾವುದೋ ಒಂದು ಸಿಸ್ಟಮ್ ತೊಗೊಂಡ್ರು ಫಾರ್ಮರ್ಸ್ಗೆ ಯಾವುದೇ ಲಾಭ ಇಲ್ಲ, ಅವರು ನಷ್ಟದಲ್ಲೇ ಇದ್ದರು. ಆಯಿತಾ? ಸೊ ದೀಸ್ ಆರ್ ಸಮ್ ಆಫ್ ದ ಕೀವರ್ಡ್ಸ್ ದಟ್ ಯು ಹ್ಯಾವ್ ಟು ಇನ್ಕ್ಲೂಡ್. ನೆಕ್ಸ್ಟ್, ಅಗ್ರಿಕಲ್ಚರ್, ಇಂಡಿಯನ್ ಅಗ್ರಿಕಲ್ಚರ್. ಬ್ರಿಟಿಷ್ ರೆವೆನ್ಯೂ ಸಿಸ್ಟಮ್ ಅಫೆಕ್ಟೆಡ್ ಇಂಡಿಯನ್ ಅಗ್ರಿಕಲ್ಚರ್ ಸಬ್ಸ್ಟ್ಯಾನ್ಷಿಯೇಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಬ್ರಿಟಿಷ್ ಆದಾಯ ವ್ಯವಸ್ಥೆಯು ಭಾರತೀಯ ಕೃಷಿಯ ಮೇಲೆ ಪರಿಣಾಮ ಬೀರ್ತು ಅಂತ. ಹೊಸ ಕ್ಲಾಸ್, ಹೊಸ ವರ್ಗನೇ ಸೃಷ್ಟಿಯಾಗುತ್ತೆ, ಜಮೀನ್ದಾರ್ಸ್ ಅಂತ. ಭೂಮಿ ಏನಿದೆ ಅದನ್ನು ಒಂದು ಕಮಾಡಿಟಿಯಾಗಿ ಮಾಡ್ಕೋತಾರೆ. ಆಯಿತಾ? ಒಂದು ಸರಕಾಗಿ ನೋಡ್ತಾರೆ. ಆ್ಯಂಡ್ ಫಾರ್ಮರ್ಸ್ ಬಿಕೇಮ್ ಲ್ಯಾಂಡ್ಲೆಸ್, ಭೂರಹಿತರಾಗ್ಬಿಡ್ತಾರೆ. ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಮಾರ್ಟ್ಗೇಜ್ ದೇರ್ ಲ್ಯಾಂಡ್ಸ್. ಅನೇಕ ಜಮೀನ್ದಾರರು ತಮ್ಮ ಭೂಮಿಯನ್ನು ಗಿರವಿಗಿಡಬೇಕಾಗಿ ಬಂತು. ಆಯಿತಾ? ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇರೋದೆಲ್ಲ ಕೀವರ್ಡ್ಸು. ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ಹೇಳ್ತಾ ಇಲ್ಲ ಮಕ್ಕಳೇ, ಆಲ್ರೆಡಿ ಸುಮಾರು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ನಾನು. ಇಟ್ ಈಸ್ ಜಸ್ಟ್ ದಟ್ ಕೀವರ್ಡ್ಸ್ ಏನೋ ಏನೇನು ಇನ್ಕ್ಲೂಡ್ ಮಾಡಬೇಕು ಅಂತ. ಆಯಿತಾ? ಸೊ ಅಗ್ರಿಕಲ್ಚರ್ ಸೆಕ್ಟರ್ಸ್ ಬಿಕೇಮ್ ಕಮರ್ಷಿಯಲೈಸ್ಡ್. ದುಡ್ಡು ಭೂಮಿ ಅಂದರೆ ದುಡ್ಡು, ಆ ಥರ ನೋಡೋದಕ್ಕೆ ಶುರು ಮಾಡಿದ್ರು. ಹಣ ಲೇವಾದೇವಿಗಳು ಕೂಡ ಪ್ರಬಲರಾದರು. ಅಂದರೆ ಅವ್ರು ಸ್ಟ್ರಾಂಗ್ ಆಗ್ತಾ ಹೋದರು. ಸಾಲ ಕೊಟ್ಟಿರ್ತಾರೆ, ಬಡ್ಡಿ ತಿಂದು 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 ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಲೇಬರರ್ಸ್ ಡಿಡ್ ನಾಟ್ ಗೆಟ್ ರೆಗ್ಯುಲರ್ ವರ್ಕ್ಸ್ ಬಿಕಾಸ್ ಆಬ್ವಿಯಸ್ಲಿ ಇಲ್ಲಿ ಭೂಮಿ ಇಲ್ಲ, ಇಂಡಸ್ಟ್ರೀಸ್ಗಳು ಬರ್ತಾ ಇದೆ, ಮಷೀನ್ಗಳು ಬರ್ತಾ ಇದೆ ಅಂತಂದರೆ ಇವ್ರಿಗೆ ಕೆಲಸ ಇರಲಿಲ್ಲ, ರೈತರಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ ಎಲ್ಲರಿಗೂ. ಆ್ಯಂಡ್ ಫಾರ್ಮರ್ಸ್ ವೆ ಬಾರ್ನ್ ಇನ್ ಡೆಟ್, ಲಿವ್ಡ್ ಇನ್ ಡೆಟ್ ಆ್ಯಂಡ್ ಡೈಡ್ ಇನ್ ಡೆಟ್. ತುಂಬ ಇಂಪಾರ್ಟೆಂಟ್ ಲೈನ್, ಜಸ್ಟ್ 1 ಮಾರ್ಕ್ ಕೂಡ ಕೇಳ್ಬೋದು. ಸೊ ರೈತರು ಸಾಲದಲ್ಲೇ ಜನಿಸಿದರು, ಸಾಲದಲ್ಲೇ ಬದುಕಿದರು ಮತ್ತು ಸಾಲದಲ್ಲೇ ಸತ್ತರು. ಎಂಟೈರ್ ಸೆಂಟೆನ್ಸ್ ಇಸ್ ಅ ಕೀವರ್ಡ್. ಇದನ್ನು ಹೇಗಿದೆಯೋ ಹಾಗೆ ಬರೀಬೇಕು. ಟ್ಯಾಕ್ಸ್ ವಾಸ್ ಪೇಡ್ ಮೋರ್ ದೆನ್ ದ ಪ್ರೊಡ್ಯೂಸ್ ಇನ್ ಫಾರ್ಮ್. ಆಯಿತಾ? ಸೊ ನಾವು ಬೆಳೆ ಏನು ಬೆಳೆಸ್ತಾ ಇದ್ದೀವಿ, ಪ್ರೊಡಕ್ಷನ್ ಏನಾಗ್ತಾ ಇದೆ, ಅದಕ್ಕಿಂತ ಜಾಸ್ತಿ ತೆರಿಗೆಯನ್ನು ಕಟ್ಟಬೇಕಾಗಿ ಬಂತು. ಹ್ಯಾಡ್ ಟು ಪೇ ಟ್ಯಾಕ್ಸ್ ಈವನ್ ಡ್ಯೂರಿಂಗ್ ಡ್ರಾಟ್ಸ್ ಆ್ಯಂಡ್ ಫ್ಲಡ್ಸ್. ಸೊ ಪ್ರವಾಹ ಆಗಲಿ, ಬರಗಾಲ ಆಗಲಿ, ಏನೇ ಆಗಲಿ ತೆರಿಗೆ ಅನ್ನೋದನ್ನ ನೀನು ಕಟ್ಟಲೇಬೇಕು. ಏನು ಬೆಳೆನೇ ಇಲ್ಲ, ಬೆಳೆ ಬಂದರೆ ಮಾರ್ಬಿಟ್ಟು ಕೊಡ್ಬೋದು, ಬಟ್ ಅದು ಇಲ್ಲ. ಆಯಿತಾ? ಆ ಥರ ಆಯಿತು. ನೆಕ್ಸ್ಟ್, ಬ್ರಿಟಿಷ್ ಎಜುಕೇಷನ್, ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆ. ಸೊ ಅದನ್ನು ನೋಡ್ತಾ ಹೋಗೋಣ. ಮಾಡರ್ನಿಟಿ, ಸೆಕ್ಯುಲಾರಿಸಮ್, ಡೆಮೋಕ್ರೆಟಿಕ್ ಆಟಿಟ್ಯೂಡ್, ರ್ಯಾಷನಾಲಿಟಿ, ನ್ಯಾಷನಲಿಸ್ಟಿಕ್ ಐಡಿಯಲ್ಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಯಿತು. ಆಧುನಿಕತೆ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಧೋರಣೆ, ವೈಚಾರಿಕತೆ ಹಾಗೂ ರಾಷ್ಟ್ರೀಯತೆ ಒಂದು ಆದರ್ಶಗಳು ಜಾಸ್ತಿ ಆಗ್ತಾ ಹೋಯಿತು. ಇದೆಲ್ಲ ಏನು ಅಂತ ನಾನು
ಒಂದು ಫ್ಯೂ ಡೇಸ್ ಬ್ಯಾಕ್ ರಿಲೀಸ್ ಆಗಿದೆ. ಅಪೋಸಿಷನ್ ಚಾಪ್ಟರ್ ಮತ್ತು ಯಾವ ಚಾಪ್ಟರ್ ಮಾಡಿದೆ, ಇಂಪ್ಯಾಕ್ಟ್ ಚಾಪ್ಟರು, ಆಯಿತಾ, ಎರಡೂ ಮಾಡಿದ್ದೆ. ಅಲ್ಲಿ ಹೋಗಿ ನೋಡಿ ಎಕ್ಸ್ಪ್ಲನೇಷನು, ಆಯಿತಾ. ಸೊ ಇಂಪಿಟೀಸ್ ಟು ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜಸ್, ಸ್ಥಳೀಯ ಸಾಹಿತ್ಯ ಆ್ಯಂಡ್ ಭಾಷೆಗಳಿಗೆ ಒಂದು ಪ್ರಚೋದನೆ. ಇದೆಲ್ಲ ನಾನು ಬರೀ ಕೀವರ್ಡ್ಸೇ ಹಾಕಿದ್ದೀನಿ. ಪೀರಿಯಾಡಿಕಲ್ಸ್ಗೆ ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳುವಳಿಗೆ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಸ ಚಿಂತನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಲೂಯೆನ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಕ್ರಾಸ್ ದ ವರ್ಲ್ಡ್, ಸೊ ಪ್ರಪಂಚದಾದ್ಯಂತ ಸ್ವಾತಂತ್ರ್ಯ ಹೋರಾಟಗಳ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಅಪ್ರಿಸಿಯೇಷನ್ ಫಾರ್ ದ ರಿಚ್ ಟ್ರೆಡಿಷನ್, ನಮ್ಮ ಶ್ರೀಮಂತ ಇತಿಹಾಸಕ್ಕೆ ಒಂದು ಮೆಚ್ಚುಗೆಯನ್ನು ಕೊಡ್ತಾ ಹೋಗ್ತಾರೆ ಭಾರತದಲ್ಲಿ. ಓಕೆ, ಸೊ ನೆಕ್ಸ್ಟ್ ಅರ್ಥವ್ಯವಸ್ಥೆ ಮತ್ತು ಸರಕಾರದಲ್ಲಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಲೆಡ್ ಟು ದ ಗ್ರೀನ್ ರೆವಲ್ಯೂಷನ್, ಸೊ ಅಂಶಗಳೇನು ಹಸಿರು ಕ್ರಾಂತಿಗೆ ಕಾರಣ. ಸೊ HYS ಸೀಡ್ಸ್ಗಳು ಬಳಕೆ ಮಾಡುವಂಥದ್ದು, HYS, ಆಯಿತಾ, ವೆರೈಟಿ ಆಗ್ಬೋದು, ಸೀಡ್ಸು ಆಗ್ಬೋದು. ಸೊ ಡಾಕ್ಟರ್ ನಾರ್ಮನ್ ಬೊಲಾಗ್ ಆ್ಯಂಡ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಡಿಸ್ಕವರ್ಡ್ ಹೈ ಯೀಲ್ಡಿಂಗ್ ಸೀಡ್ಸ್. ಸೊ ಇದು 1 ಮಾರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್ ಯಾರು ಕಂಡು ಹಿಡಿದಿದ್ದು ಇದು ಅಂತಂದರೆ ಡಾಕ್ಟರ್ ನಾರ್ಮನ್ ಬೊಲಾಗ್ ಕಂಡು ಹಿಡಿದು ಮೆಕ್ಸಿಕನ್ ಹಾಗೂ ತೈವಾನ್ ಈ ದೇಶಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ. ಅಲ್ಲಿ ನಾವು ಅಪಾರ ಯಶಸ್ಸನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಭಾರತಕ್ಕೆ ತೊಗೊಬರ್ತಾರೆ. ಭಾರತಕ್ಕೆ ತೊಗೊಬಂದಾಗ ಇದಕ್ಕೆ ಏನೇನೆಲ್ಲ ಬೇಕಪ್ಪ ಅಂತಂದರೆ ಕರೆಕ್ಟಾಗಿರುವಂಥ ಒಂದು ನೀರಿನ ಒಂದು ಸಪ್ಲೈ ಬೇಕು. ಸೊ ರೆಗ್ಯುಲೇಟೆಡ್ ವಾಟರ್ ಸಪ್ಲೈ ಆಫ್ ವಾಟರ್, ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್, ರೋಗಗಳಿಂದ ರಕ್ಷಣೆ ಮಾಡಬೇಕಾಗಿ ಬಂತು. ಈ ಬೀಜಗಳನ್ನೇ ಉಪಯೋಗಿಸ್ಕೋಬೇಕಾಗಿ ಬಂತು. ನನಗೆ ಪ್ರೊಡಕ್ಷನ್ ಜಾಸ್ತಿ ಬೇಕು ಅಂತಂದರೆ ಹೈಲ್ಡಿಂಗ್ ವೆರೈಟಿ ಸೀಡ್ಸ್ನೇ ಉಪಯೋಗಿಸ್ಕೋಬೇಕು. ಆ್ಯಂಡ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಆರ್ ಯೂಸ್, ರಸಗೊಬ್ಬರಗಳು ಹಾಗೂ ಕೀಟನಾಶಕಗಳು ಏನು ರೋಗ ಬರ್ದಿರ ಇರೋ ಥರ ನೋಡ್ಕೊಳ್ಳೋ ಅಂಥದ್ದು. ಇರಿಗೇಷನ್ ಫೆಸಿಲಿಟೀಸ್ ವರ್ ಎಕ್ಸ್ಪ್ಯಾಂಡೆಡ್, ಸೊ ನೀರಾವರಿ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಲಾಯಿತು. ಯೂಸ್ ಇಂಪ್ರೂವ್ ಟೆಕ್ನಾಲಜಿ, ಸುಧಾರಿತ ತಂತ್ರಜ್ಞಾನವನ್ನು ಬಳಸಲಾಯಿತು, ಆಯಿತಾ. ನೆಕ್ಸ್ಟ್ ಡಾಕ್ಟರ್ MS ಸ್ವಾಮಿನಾಥನ್ ಇಸ್ ಕಾಲ್ಡ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ವೈ? ಸೊ ಯಾಕೆ ಕರಿತೀವಿ ಇವ್ರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಅಂದರೆ ಬಿಕಾಸ್ ಹಿ ವಾಸ್ ದ ಒನ್ ಹೂ ಇಂಪ್ಲಿಮೆಂಟೆಡ್ ಇಂಪ್ರೂವ್ ಟೆಕ್ನಾಲಜಿ ಇನ್ ಇಂಡಿಯನ್ ಅಗ್ರಿಕಲ್ಚರ್. ಸೊ ಭಾರತೀಯ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಲಾಯಿತು ಆ್ಯಂಡ್ ಅದಕ್ಕೆ ಕಾರಣ ಇವರೇ ಆಗಿದ್ದರಿಂದ ಹಿ ಇಸ್ ಕಾಲ್ಡ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ನೆಕ್ಸ್ಟ್ ಅಚೀವ್ಮೆಂಟ್ಸ್ ಆಫ್ 5-year ಪ್ಲ್ಯಾನ್. ಸೊ ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಏನು ಅಂತ ಅಂದಾಗ ನೀವು ಇದನ್ನು ಬರೀತಾ ಹೋಗಬೇಕು. ಸೊ ಸೆಲ್ಫ್ ಸಫಿಷಿಯನ್ಸಿ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್, ಸೊ ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆಯ ಒಂದು ಸ್ವಾವಲಂಬನೆ, ಸೆಲ್ಫ್ ಸಫಿಷಿಯನ್ಸಿ ಕೀವರ್ಡ್ ಆಗುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಎತ್ತಿಟ್ಕೊಂಡು ಎಕ್ಸ್ಪೋರ್ಟ್ ಕೂಡ ಮಾಡೋ ಅಷ್ಟು, ಆಯಿತಾ, ಪ್ರೊಡಕ್ಷನ್ನು. ಸೊ ಉದ್ಯೋಗ ಅವಕಾಶಗಳನ್ನು ಜಾಸ್ತಿ ಮಾಡುವಂಥದ್ದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಇಂಡಸ್ಟ್ರಿ ಸರ್ವಿಸ್ ಸೆಕ್ಟರನ್ನು ಜಾಸ್ತಿ ಮಾಡುವಂಥದ್ದು, ಆಯಿತಾ. ಸೊ ಕೈಗಾರಿಕೆಗಳು, ಹಾಸ್ಪಿಟಲ್ಸು, ಸ್ಕೂಲ್ಸ್ ಇಂಥದನ್ನೆಲ್ಲ ಜಾಸ್ತಿ ಮಾಡುವಂಥದ್ದು. ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್, ಸೊ ರಫ್ತು ಹೆಚ್ಚಿಗೆ ಮಾಡಲಾಗಿದೆ, ಆಯಿತಾ. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಲಿಟ್ರಸಿ ರೇಟ್ ವಾಸ್ ಆಫ್ ಪೀಪಲ್ ಹ್ಯಾವ್ ಬೀನ್ ಇನ್ಕ್ರೀಸ್ಡ್ ಅಥವಾ ಇಂಪ್ರೂವ್ಡ್. ಜೀವಿತಾವಧಿ ಮತ್ತು ಸಾಕ್ಷರತೆ ಜಾಸ್ತಿ ಆಗ್ತಾ ಹೋಗಿದೆ. ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಹ್ಯಾವ್ ರೆಡ್ಯೂಸ್, ಜನನ ಮತ್ತು ಮರಣ ಪ್ರಮಾಣ ಕಡಿಮೆಯಾಗಿದೆ. ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಆಲ್ಸೋ ಡಿಕ್ರೀಸಿಂಗ್, ಸೊ ಜನಸಂಖ್ಯೆ, ಬಿಕಾಸ್ ಇದು ಯಾಕಪ್ಪ ಅಂತಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದು ಕಮ್ಮಿ ಆದರೆ ಇಟ್ ಈಸ್ ಆ್ಯನ್ ಅಡ್ವಾಂಟೇಜ್. ಹಾಗಾಗಿ ಈ ಪಾಯಿಂಟು, ಜನಸಂಖ್ಯೆ ಬೆಳವಣಿಗೆಯ ದರವು ಕೂಡ ಕಡಿಮೆ ಆಗಿದೆ. ನೆಕ್ಸ್ಟ್, ವೈ ಸರ್ ಎಂ ವಿಶ್ವೇಶ್ವರಯ್ಯ ಕಾಲ್ಡ್ ದ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ. ಸೊ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭಾರತದಲ್ಲಿ ಆರ್ಥಿಕ ಯೋಜನೆಯ ಒಂದು ಪಿತಾಮಹ ಅಂತ ಯಾಕೆ ಕರಿತೀವಿ? ಎರಡಿದೆ, ಒಂದನ್ನು ಬರಿಬೋದು. ಮಾಡರ್ನ್ ಪ್ಲಾನಿಂಗ್ ವಾಸ್ ಫಸ್ಟ್ ಕನ್ಸೀವ್ಡ್ ಇನ್ ಇಂಡಿಯಾ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಆಧುನಿಕ ಯೋಜನೆಯು ಮತ್ತು ಭಾರತದಲ್ಲಿ ಮೊದಲ ಕಲ್ಪಿಸಿದ್ದು ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಆಧುನಿಕ ಯೋಜನೆ. ಅದಾದಮೇಲೆ ಸ್ಟ್ರೆಸ್ ದ ನೀಡ್ ಫಾರ್ ಪ್ಲಾನಿಂಗ್ ಟು ಅಚೀವ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಯೋಜನೆ ಅಗತ್ಯ ಅಂತ ಹೇಳಿದವರು ಇವರು. ಯೋಜನೆ ಮಾಡಿದ್ದು ಅವರೇ, ಅಗತ್ಯ ಅಂತ ಹೇಳಿದ್ದು ಅವರೇ. ಸೊ ಯಾವ್ದಾದ್ರು ಒಂದು ಪಾಯಿಂಟ್ ಬರೆದ್ರೂ ಆಗುತ್ತೆ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಏನು 5-year ಪ್ಲ್ಯಾನ್ದು ಅಥವಾ ಉದ್ದೇಶಗಳೇನು ಅಂತ ಕೇಳ್ಬೋದು, ಆಯಿತಾ. ಸೊ 2 ಮಾರ್ಕ್ಸಿಗೆ ಕೇಳೋವಂಥ ಕ್ವೆಶನ್ 4 ಓದ್ಕೊಳ್ಳಿ. ಪ್ರೊಡಕ್ಷನ್ ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್, ಸೊ ಉತ್ಪಾದನೆ ಏನಿದೆ ಇಂಡಸ್ಟ್ರಿಯಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಸೆಕ್ಟರಿಂದ ಆಗಿರ್ಬೋದು, ಒಟ್ಟಿನಲ್ಲಿ ಉತ್ಪಾದನೆ ಜಾಸ್ತಿ ಮಾಡುವಂಥದ್ದು. ಇನ್ಕ್ರೀಸಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಉದ್ಯೋಗ ಅವಕಾಶಗಳನ್ನ ಜಾಸ್ತಿ ಮಾಡುವಂಥದ್ದು. ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಕಡಿಮೆ ಮಾಡುವಂಥದ್ದು, ಆರ್ಥಿಕ ಅಸಮಾನತೆಗಳು.
ಎನ್ಶೋರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂಥದ್ದು. ಸೊ ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು, ಜಾಸ್ತಿ ಆಗ್ಬೋದು, ಕಮ್ಮಿ ಆಗಬಾರ್ದು ಅಂತ. ಆ್ಯಂಡ್ ಆರ್ಥಿಕತೆಯ ಒಂದು ಆಧುನೀಕರಣ ಮಾಡುವಂಥದ್ದು, ಮಾಡರ್ನೈಸಿಂಗ್ ಎಕಾನಮಿ. ಓಕೆ. ಸೊ ನೆಕ್ಸ್ಟ್, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು. ಸೊ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ದ ಫೋರ್ಟ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು 2 ಮಾರ್ಕ್ಸ್ಗೂ ಕೇಳ್ಬೋದು, 4 ಮಾರ್ಕ್ಸ್ಗೂ ಕೇಳ್ಬೋದು, 3 ಮಾರ್ಕ್ಸ್ಗೂ ಕೇಳಿದ್ದಾರೆ. ಎಲ್ಲದಕ್ಕೂ ಪ್ರಿಪೇರ್ ಆಗಿ ಎಲ್ಲ ಪಾಯಿಂಟ್ಸು ಓದ್ಕೊಂಡ್ರೆ 2 ಮಾರ್ಕ್ಸ್, 1 ಮಾರ್ಕ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲದಕ್ಕೂ ಬರಿಬೋದು. ಅಬಾಲಿಷ್ ಫೀಸ್ ಇನ್ ಪ್ರೈಮರಿ ಸ್ಕೂಲ್. ಸೊ ಪ್ರಾಥಮಿಕ ಶಾಲೆಗಳಲ್ಲಿ ಶುಲ್ಕ ರದ್ದು. ಬಾಲಕಿಯರ ಶಿಕ್ಷಣಕ್ಕೆ ಸಹಾಯ, ಹೆಲ್ಪ್ಸ್ ಗರ್ಲ್ಸ್ ಎಜುಕೇಷನ್. ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವೈಜ್ಞಾನಿಕ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಸ್ಪೆಷಲ್ ಅಟೆನ್ಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಇರಿಗೇಷನ್, ನೀರಾವರಿ ಅಭಿವೃದ್ಧಿಗೆ ವಿಶೇಷ ಗಮನ. ಬ್ಯಾರೇಜ್ ವಾಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ಕಾವೇರಿ ನಿಯರ್ ಬೆಳಗೊಳ. ಸೊ ಬೆಳಗೊಳ ಬಳಿ ಕಾವೇರಿಗೆ ಅಡ್ಡಲಾಗಿ ಬ್ಯಾರೇಜ್ಗಳನ್ನು ನಿರ್ಮಿಸಲಾಯಿತು. ನ್ಯೂ ರೈಲ್ವೆ ಲೈನ್ಸ್ ವೆರ್ ಲೇಡ್. ಸೊ ರೈಲ್ವೆ ಮಾರ್ಗಗಳನ್ನು ಹೊಸದಾಗಿ ಹಾಕ್ತಾರೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಫಾರ್ಮ್. ಸೊ ಶಾಸಕಾಂಗ ಪರಿಷತ್ತನ್ನು ರಚಿಸಲಾಯಿತು. ಮೆನಿ ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ವೆ ಸ್ಟಾರ್ಟೆಡ್. ಅನೇಕ ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳು ಪ್ರಾರಂಭ ಮಾಡ್ತಾರೆ. ಅದ್ರ ಜೊತೆಗೆ ಸಂಗೀತ, ಲಲಿತ ಕಲೆಗಳು, ಕಲೆ, ವಾಸ್ತುಶಿಲ್ಪ ಇದರಲ್ಲೆಲ್ಲದ್ರೂ ಪ್ರೋತ್ಸಾಹನ ಮಾಡ್ತಾರೆ ಎಲ್ಲ ಫೀಲ್ಡ್ಸಲ್ಲಿ. ಆಯಿತಾ. ನೆಕ್ಸ್ಟ್ ಥರ್ಡ್ ಆ್ಯಂಡ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ. ಆಯಿತಾ. ಸೊ ಏನಾಗುತ್ತಪ್ಪ ಅಂತಂದರೆ, ಕಾರ್ನ್ವಾಲಿಸ್ ಡೆಸ್ಟ್ರಾಯ್ಡ್ ಬೆಂಗಾಲ್ ಫೋರ್ಟ್. ಸೊ ಬೆಂಗಾಲ್ ಕೋಟೆ ಏನಿದೆ ಅದನ್ನು ದುರಸ್ತಿ ಮಾಡ್ತಾರೆ, ಧ್ವಂಸ ಮಾಡ್ತಾರೆ. ಸೊ ಇವರ ಒಂದು ಮೈತ್ರಿ ಏನಿರುತ್ತೆ ಬ್ರಿಟಿಷು ಹಾಗೂ ಮೈತ್ರಿ ಅಂತಂದರೆ ಯಾರ್ಯಾರು ಬರ್ತಾರೆ ಅಂತ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಯಿತಾ. ಸೊ ಇವರು ಶ್ರೀರಂಗಪಟ್ಟಣ ಕೋಟೆಯನ್ನು ರಾತ್ರೋರಾತ್ರಿ ಹೋಗಿ ನಾಶಪಡಿಸ್ತಾರೆ. ಆಯಿತಾ. ಅದು ಟಿಪ್ಪು ಸುಲ್ತಾನ್ಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಶ್ರೀರಂಗಪಟ್ಟಣ ವಾಸ್ ದ ಕ್ಯಾಪಿಟಲ್. ಹೌದಾ ಅಲ್ವಾ? ಆ ಒಂದು ಷರತ್ತುಗಳು ಏನಪ್ಪ ಅಂತಂದರೆ, ಅವನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಾಗಿ ಬಂತು. ಅನ್ಫೇವರಬಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. 3 ಕೋಟಿ ರೂಪಾಯಿ ಡ್ಯಾಮೇಜ್ ಫೀಯಾಗಿ ಕೊಡಬೇಕಾಗಿ ಬಂತು ಯುದ್ಧ ನಷ್ಟ ಭರ್ತಿಯಾಗಿ. ಆ್ಯಂಡ್ ಇದೇನೂ ಮಾಡ್ತೀನಿ ಗ್ಯಾರಂಟಿ ಅಂತ ಅವನ 2 ಮಕ್ಕಳನ್ನು ಪ್ಲೆಜ್ ಮಾಡಬೇಕಿತ್ತು. ಆಯಿತಾ. ಭರ್ತಿಗೆ ಇಡಬೇಕಾಗಿ ಬಂತು. ಓಕೆ. ನೆಕ್ಸ್ಟ್, ರಿಲೀಸ್ ದ ಪ್ರಿಸನರ್ಸ್ ಆಫ್ ದ ವಾರ್. ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿದ ಸೈನಿಕರನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಸೊ ಬ್ರಿಟಿಷರನ್ನ ಯಾರ್ಯಾರನ್ನೆಲ್ಲ ಜೈಲಿಗೆ ಹಾಕಿದ್ನೋ ಅವನ್ನೆಲ್ಲ ರಿಲೀಸ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಸಬ್ಸಿಡರಿ ಅಲೈನ್ಸ್ಗೆ ಕೂಡ ಸಹಿ ಹಾಕು ಅಂತ ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಅದನ್ನು ಒಪ್ಪೋದಿಲ್ಲ, ತಿರಸ್ಕರಣೆ ಮಾಡ್ತಾರೆ. ಮತ್ತೆ ಈ ಯುನೈಟೆಡ್ ಆರ್ಮಿ ಅಲಯನ್ಸ್ ಏನಿದೆ ಬ್ರಿಟಿಷ್ ಅವ್ರದ್ದು ಹೋಗ್ಬಿಟ್ಟು ಮತ್ತೆ ಈ ಶ್ರೀರಂಗಪಟ್ಟಣ ಕೋಟೆಯನ್ನು ಧ್ವಂಸ ಮಾಡ್ತಾರೆ. ಆ್ಯಂಡ್ ಇನ್ನೇನು ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಶುರು ಆಯಿತು ಅನ್ನೋ ಅಷ್ಟೊತ್ತಿಗೆ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಸಾಯಿಸ್ತಾರೆ. ಆಯಿತಾ. 1799ರಲ್ಲಿ. ನೆಕ್ಸ್ಟ್, ಹೌ ಡಿಡ್ ಡೋಂಡಿಯಾ ವಾಗ್ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಡೋಂಡಿಯಾ ವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ಮಾಡ್ತಾನೆ. ಸೊ ಅವನದೇ ಆದಂಥ ಒಂದು ಆರ್ಮಿಯನ್ನು ಕಟ್ಕೋತಾನೆ, ತುಂಬ ಕಷ್ಟಪಡ್ತಾನೆ. ಬ್ರಿಟಿಷ್ ಅವರು ಅವನ್ನ ಹಿಂಬಾಲಿಸ್ತಾ ಇದ್ದಾರಂತ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ. ಆ್ಯಂಡ್ ಫೈನಲಿ ಸಾಯ್ತಾನೆ. ಆಯಿತಾ. ಬಟ್ ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ದಟ್ಸ್ ದ ಮೇನ್ ಥಿಂಗ್. ಸೊ ಸೈನ್ಯನ ಕಟ್ತಾನೆ, ಬಿದನೂರು ಶಿವಮೊಗ್ಗ ಕೋಟೆಯನ್ನು ನಾಶಪಡಿಸ್ತಾನೆ, ಚಿತ್ರದುರ್ಗ ಕೋಟೆಯನ್ನು ಕೂಡ ತೊಗೋಬೇಕು, ಅಂದರೆ ಕ್ಯಾಪ್ಚರ್ ಮಾಡಬೇಕು, ವಶಪಡಿಸ್ಕೋಬೇಕು ಅಂತ ಅನ್ಕೋತಾನೆ. ಬಟ್ ಆಗೋದಿಲ್ಲ, ವಿಫಲ. ಆ್ಯಂಡ್ ಇದನ್ನು ನೋಡಿಕೊಂಡು ಬ್ರಿಟಿಷ್ ಅವರು ಹೇಗಾದರೂ ಮಾಡಿ ಇವನ್ನ ತಡಿಬೇಕು ಅಂತ ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರ ಮೇಲೆ ಬ್ರಿಟಿಷರ ಒಂದು ದಾಳಿ ಆಗುತ್ತೆ. ಶಿಕಾರಿಪುರನ ವಶಪಡಿಸ್ಕೋತಾರೆ. ಆ್ಯಂಡ್ ದೋಂಡ್ಯ ಗುಟ್ಟಿಗೆ ಹಾರ್ತಾನೆ. ಅಲ್ಲಿಂದ ಏನಾಗುತ್ತಪ್ಪ ಅಂತಂದರೆ, ಗುಟ್ಟಿಯಲ್ಲಿ ನಿಜಾಮರ ಕಡೆಯಿಂದ ಅಟ್ಯಾಕ್ ಆಗುತ್ತೆ. ಅಲ್ಲಿಂದ ಮರಾಠ ರೀಜನ್ಸ್ಗೆ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಪಾಳೆಗಾರರು ಹಾಗೂ ಫ್ರೆಂಚರು ಇವನಿಗೆ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಇವರು ಬ್ರಿಟಿಷ್ ಅವರ ಅಗೇನ್ಸ್ಟ್ ಇರ್ತಾರೆ. ಆಯಿತಾ. ಸೊ ಬ್ರಿಟಿಷ್ ಆರ್ಮಿ ಫಾಲೋಡ್ ಡೋಂಡ್ಯಾ, ಬಿಡಲಿಲ್ಲ. ವಾಸ್ ಫಾಟ್ ಬಿಟ್ವೀನ್ ಮರಾಠ ಆ್ಯಂಡ್ ನಿಜಾಮ್ಸ್ ಆರ್ಮಿ ಆ್ಯಂಡ್ ದ ಬ್ರಿಟಿಷ್ ಅಟ್ಯಾಕ್ಟ್ ಹಿಮ್ ನಿಯರ್ ಯಲಪರ್ವಿ ಆ್ಯಂಡ್ ಕಿಲ್ ಡೋಂಡ್ಯಾ ಆ್ಯಟ್ ಕೊನಗಲ್. ಆಯಿತಾ. ಸೊ ಯಲಪರ್ವಿ ಬಳಿ ಅವನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಕೊನಗಲಲ್ಲಿ ಅವನ್ನ ಕೊಳ್ತಾರೆ. ಓಕೆ. ನೆಕ್ಸ್ಟ್, ಸಂಗೊಳ್ಳಿ ರಾಯಣ್ಣ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಡೆವಲಪ್ಡ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ನ್ಯಾಷನಲಿಸಮ್. ಸೊ ನನ್ನ ಊರು ನನ್ನ ದೇಶ ಅನ್ನೋದು ತುಂಬ ಇತ್ತು ಇವರಿಗೆ, ಬಲವಾದ ಒಂದು ರಾಷ್ಟ್ರೀಯತೆ ಇತ್ತು. ಸೊ ಅವ್ರದ್ದೇ ಆದಂಥ ಒಂದು 500 ಜನರಿರುವಂಥ ಒಂದು ಸೇನೆಯನ್ನು ಕಟ್ಕೋತಾರೆ. ಸೀಕ್ರೆಟ್ ಮೀಟಿಂಗ್ಸ್ ಅಟ್ ಸೆನ್ಸಿಟಿವ್ ಲೊಕೇಶನ್ಸ್. ಆಯಿತಾ. ಸೊ ರಹಸ್ಯವಾದಂಥ ಒಂದು ಸಭೆಗಳನ್ನ ನಡೆಸ್ತಾರೆ.
ಸೂಕ್ಷ್ಮವಾದ ಒಂದು ಜಾಗಗಳಲ್ಲಿ, ಯಾರಿಗೂ ಗೊತ್ತಾಗಬಾರ್ದು ಅಂಥ ಜಾಗಗಳಲ್ಲಿ. ಸೊ ಏಮ್ಡ್ ಅಟ್ ಲೂಟಿಂಗ್ ಬ್ರಿಟಿಷ್ ಟ್ರೆಷರೀಸ್ ಆ್ಯಂಡ್ ತಾಲೂಕ್ ಆಫೀಸಸ್. ಸೊ ಹೋಗಿ ಬ್ರಿಟಿಷರನ್ನು ಹೊಡೆಯೋ ಬದಲು ನಾನು ಈ ಥರ ಏನಾದರೂ ಸ್ಟ್ರಾಟಜಿಕ್ ಆಗಿ ಮಾಡಿದ್ರೆ ಅದು ಉಪಯೋಗ ಆಗುತ್ತೆ. ಸೊ ತಾಲೂಕ್ ಕಚೇರಿಗಳಾಗಿರ್ಬೋದು, ಬ್ರಿಟಿಷ್ ಖಜಾನೆಗಳಾಗಿರ್ಬೋದು, ಇದನ್ನು ಹೋಗಿ ಹೊಡಿತಾರೆ. ಆ್ಯಂಡ್ ಟುಕ್ ಅಗ್ರೆಸಿವ್ ಆ್ಯಕ್ಷನ್ ಅಗೇನ್ಸ್ಟ್ ವಿಲೇಜಸ್ ಹೂ ವೇರ್ ಏಡಿಂಗ್ ಟು ದ ಬ್ರಿಟಿಷ್. ಆಯಿತಾ? ಸೊ ಯಾರೆಲ್ಲ ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಟ್ರೇಟರ್ಸ್ ಯಾರಿದ್ರು, ಅವ್ರಿಗೆಲ್ಲ ತರಾಟೆ ತಗೋತಾರೆ. ಆ್ಯಂಡ್ ದ ಬ್ರಿಟಿಷ್ ಶಿಫ್ಟೆಡ್ ಚೆನ್ನಮ್ಮ ಟು ಕುಸುಗಲ್ ಪ್ರೆಸೆಂಟ್ ಟು ಪ್ರಿವೆಂಟ್ ಫರ್ದರ್ ಸಪೋರ್ಟ್. ಸೊ ರಾಯಣ್ಣ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಇವ್ರೇನು ಮಾಡ್ತಾರೆ, ಚೆನ್ನಮ್ಮನ್ನ ಕುಸುಗಲ್ ಜೈಲಿಗೆ ಸ್ಥಳಾಂತರ ಮಾಡ್ತಾರೆ. ಸೊ ಡಿವೈಸ್ಡ್ ಅ ಸ್ಟ್ರಾಟಜಿ ಇನ್ವಾಲ್ವಿಂಗ್ ದೇಸಾಯ್ಸ್ ಲೋಕಲ್ ಲೀಡರ್ ಅವನು. ಸೊ ಆ್ಯಂಡ್ ಅಮಾಲ್ದಾರ್ ನೇಮ್ ಕೃಷ್ಣರಾಯ ಟು ಕ್ಯಾಪ್ಚರ್ ರಾಯಣ್ಣ. ಸೊ ಬ್ರಿಟಿಷ್ ಅವರು ಹೆಲ್ಪ್ನ ತಗೋತಾರೆ ಕೃಷ್ಣರಾಯ ಅವ್ರದ್ದು. ಆ್ಯಂಡ್ ಡಿಕ್ಲೇರ್ ದ ಮೇನ್ ಒಫೆಂಡರ್ ಆ್ಯಂಡ್ ಹ್ಯಾಂಗ್ ಆನ್ January 26, 1831 ಅಟ್ ನಂದಾಗಢ್. ಆಯಿತಾ? ಸೊ ಎಲ್ಲದಕ್ಕೂ ಇವನೇ ಕಾರಣ. ಇವಾಗ ಗಲ್ಲಿಗೆ ಏರಿಸ್ತಾ ಇದ್ದೀವಿ ಅಂತಂದರೆ ಏನಾದರೂ ಒಂದು ಬಲವಾದ ಕಾರಣ ಇರಬೇಕು. ಆಯಿತಾ? ಸೊ ಹಾಗಾಗಿ ಎಲ್ಲನೂ ಇವ್ರ ಮೇಲೆ ತಳ್ಳಿಬಿಟ್ಟು ರಾಯಣ್ಣನ ಮೇಲೆ January 26 ನೆನ್ಪಿಟ್ಕೊಂಡಿರಿ. ಬಟ್ ಆಬ್ವಿಯಸ್ಲಿ ಇಸ್ವಿ ಬೇರೆ, ನಮ್ಮ ರಿಪಬ್ಲಿಕ್ ಡೇ 1831, 1831ರಲ್ಲಿ ನಂದಾಗಢದಲ್ಲಿ ಗಲ್ಲಿಗೆ ಏರಿಸ್ತಾರೆ. ಸೊ ದಟ್ ವಾಸ್ ಅಬೌಟ್ ಗ್ರೇಟ್ ಹೀರೋ ಸಂಗೊಳ್ಳಿ ರಾಯಣ್ಣ. ಓಕೆ, ಸೊ ನೆಕ್ಸ್ಟ್ ಇಂಡಿಯಾ ಸೀಸನ್ಸ್, ಭಾರತದ ಋತುಗಳು ಅಂದಿದ ತಕ್ಷಣ ಅಗೇನ್ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಚಾಪ್ಟರ್. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಕ್ಲೈಮೇಟ್ ಆಫ್ ಇಂಡಿಯಾ? ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಏನೇನು ಅಂತಂದರೆ, ಯಾವೊಂದು ಲ್ಯಾಟಿಟ್ಯೂಡ್ ಆಕಾಂಕ್ಷದ ಮೇಲೆ ಇದೆ, ಎಷ್ಟು ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ, ಎಷ್ಟು ದೂರದಲ್ಲಿದೆ ಡಿಸ್ಟೆನ್ಸು. ಆಯಿತಾ? ಸೊ ಗಾಳಿಯ ಡೈರೆಕ್ಷನ್, ಯಾವ ಕಡೆಯಿಂದ ಯಾವ ಕಡೆಗೆ ಬರ್ತಾ ಇದೆ ಮಾರುತಗಳು ಇಂಪಾರ್ಟೆಂಟ್ ಆಗುತ್ತೆ. ಬೆಟ್ಟ ಗುಡ್ಡಗಳು ಇದೆಯಾ ಇಲ್ವಾ, ಶ್ರೇಣಿಗಳು, ಓಕೆ, ಪರ್ವತ ಶ್ರೇಣಿಗಳು. ಆ್ಯಂಡ್ ಓಷನ್ ಕರೆಂಟ್, ಸಾಗರ ಪ್ರವಾಹಗಳು ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ವಿಚ್ ಪ್ಲೇಸ್ ರಿಸೀವ್ಸ್ ಹೈಯೆಸ್ಟ್ ಟೆಂಪ್ರೇಚರ್ ಇನ್ ಇಂಡಿಯಾ? 1 ಮಾರ್ಕ್. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರಿಂದ. ಭಾರತದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುವ ಸ್ಥಳ ಯಾವುದು? ಸೊ ಇಟ್ ಇಸ್ ರಾಜಸ್ಥಾನ್ಸ್ ಗಂಗಾನಗರ್. ಎಷ್ಟು? 52 ಡಿಗ್ರಿ ಸೆಂಟಿಗ್ರೇಡ್. ಸೊ ವೈ ಡು ರೈನ್ಫಾಲ್ ಅಕರ್ಸ್ ಲೋಕಲಿ ಇನ್ ಸಮ್ಮರ್ ಸೀಸನ್ ಆ್ಯಂಡ್ ವಾಟ್ ಆರ್ ದೇ ಕಾಲ್ಡ್ ಇನ್ ಡಿಫ್ರೆಂಟ್ ಪ್ಲೇಸಸ್? ಸೊ ಬೇಸಿಗೆಯಲ್ಲಿ ಪರಿಸರಣ ಮಳೆ ಬೀಳುವ ಕಾರಣವು ಮತ್ತು ಅವುಗಳ ವಿವಿಧ ಸ್ಥಳಗಳಿಗೆ ಏನೆಂದು ಕರೆಯುತ್ತಾರೆ? ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್, ವಾಟ್ ಆರ್ ದೇ ಕಾಲ್ಡ್ ಇನ್ ಡಿಫ್ರೆಂಟ್ ಪ್ಲೇಸಸ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಕ್ಕಪ್ಪ ನಮಗೆ ಸಮ್ಮರಲ್ಲಿ ಮಳೆ ಬೀಳುತ್ತೆ ಅಂತಂದರೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಸೊ ಇವ್ಯಾಪೊರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ, ಅದು ಮಳೆಯಾಗಿ ಬೀಳುತ್ತೆ ಅಷ್ಟೇ ಮಕ್ಕಳೇ. ನೀವು ಸೈನ್ಸಲ್ಲೂ ಓದಿದ್ದೀರಾ ಇದನ್ನು. ಸೊ ವಿನ್ಸ್ ರೈನ್ಫಾಲ್ ಅಕರ್ಸ್ ಲೋಕಲಿ ಇನ್ ಸಮ್ ಪ್ಲೇಸಸ್ ಡ್ಯೂರಿಂಗ್ ಏಪ್ರಿಲ್ ಮೇ. ಸೊ ಸ್ಥಳೀಯ ಒಂದು ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ, ದಟ್ ಇಸ್ ದ ಮೇನ್ ಥಿಂಗ್. ಆಯಿತಾ? ಸೊ ಉತ್ತರ ಪ್ರದೇಶದಲ್ಲಿ ಇದನ್ನು ಅಂದೀಸ್ ಅಂತ ಹೇಳ್ತೀವಿ, ವೆಸ್ಟ್ ಬೆಂಗಾಲಲ್ಲಿ ಕಾಲ್ಬಾಯ್ಸಾಕಿ ಅಂತ ಹೇಳ್ತೀವಿ, ಕರ್ನಾಟಕದಲ್ಲಿ ಕಾಫಿ ತುಂತುರು, ಕಾಫಿ ಬ್ಲಾಸಮ್ಸ್, ಕೇರಳದಲ್ಲಿ ಮಾವಿನ ಹೊಯ್ಲು ಅಥವಾ ಮ್ಯಾಂಗೋ ಶವರ್ಸ್ ಅಂತ ಹೇಳ್ತೀವಿ. ವೆರಿ 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 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ವಿಚ್ ಪ್ಲೇಸ್ ರಿಸೀವ್ಸ್ ದ ಲೋಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ? ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಸ್ಥಳ ಯಾವುದು? ಎಸ್, ಸೊ ಇಟ್ ಇಸ್ ರಾಜಸ್ಥಾನ್ಸ್ ರೂಯ್ಲಿ. ಆಯಿತಾ? ಆಲ್ಮೋಸ್ಟ್ 8.3 ಸೆಂಟಿಮೀಟರ್ಸ್, ಅಂದರೆ ಏನು ಬೀಳೋದೇ ಇಲ್ಲ ಅಂತ ಹೇಳ್ಬೋದು ಲಿಟ್ರಲಿ. ಆಯಿತಾ? ಸೊ ರಾಜಸ್ಥಾನದ ರೂಯ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಗ್ಯಾಮ್ಲಿಂಗ್ ವಿತ್ ದ ಮಾನ್ಸೂನ್ ವಿನ್ಸ್, ಡಿಸ್ಕಸ್. ಸೊ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಚರ್ಚಿಸಿ ಅಂತ ಕೇಳ್ತಾ ಇದ್ದಾರೆ. ಆಯಿತಾ? ಸೊ ದಿಸ್ ಇಸ್ ದಿ ಆನ್ಸರ್. ಫಸ್ಟ್ ಆಫ್ ಆಲ್, ಅಗ್ರಿಕಲ್ಚರ್ ನಮ್ಮ ಒಂದು ಮೇನ್ ಆಕ್ಯುಪೇಷನ್ ಆಗಿದೆ, ಪ್ರಧಾನ ಉದ್ಯೋಗ. ಸೊ ಇದಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ನಮ್ಮ ಆರ್ಥಿಕತೆ ಕೂಡ ತೊಂದರೆಗೆ ಈಡಾಗುತ್ತೆ, ಹೌದಾ ಅಲ್ವಾ? ಸೊ ಮಾನ್ಸೂನ್ ಕಂಟ್ರೋಲ್ ಇಂಡಿಯನ್ ಅಗ್ರಿಕಲ್ಚರ್. ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತದೆ. ದೇ ಆರ್ ಅನ್ಸರ್ಟನ್ ಆ್ಯಂಡ್ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್, ಅನಿಶ್ಚಿತ ಮತ್ತು ಅಸಮಾನವಾಗಿ. ಯಾವಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ, ಎಷ್ಟು ಬರುತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ. ಒಂದೊಂದು ಕಡೆ ಜಾಸ್ತಿ ಬರುತ್ತೆ, ಒಂದೊಂದು ಕಡೆ ಕಮ್ಮಿ ಬರುತ್ತೆ. ಸೊ ಹಾಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಭಾರತದಲ್ಲಿ. ಆಯಿತಾ? ಸೊ ಕಡಿಮೆ ಆಗ್ತಾ ಇದೆ ಅಂತಂದರೆ ಬರಗಾಲ, ಜಾಸ್ತಿ ಆಗ್ತಾ ಇದೆ ಅಂತಂದರೆ ಪ್ರವಾಹ, ಫ್ಲಡ್ಸ್. ಸೊ ಯಾವ ಒಂದು ಸಿಚುವೇಶನಲ್ಲೂ ನನಗೆ ಬೆಳೆಗಳು ಕರೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಹೇಳೋದು ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ. ಸೊ ಜೂಜಾಟ ಆಡುತ್ತೆ ಅಂತ. ಆಯಿತಾ? ಸೊ ಡಿಸ್ಟ್ರಾಯ್ ಲೈಫ್ ಆ್ಯಂಡ್ ಪ್ರಾಪರ್ಟಿ, ಅದ್ರ ಜೊತೆಗೆ ಪ್ರಾಣಹಾನಿ ಹಾಗೂ ಆಸ್ತಿ ಹಾನಿ ಕೂಡ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಚಾಪ್ಟರ್, ಭಾರತದ ಮಣ್ಣುಗಳು. ಆಯಿತಾ? ಸೊ ವಾಟ್ ಇಸ್ ದ ಎಫೆಕ್ಟ್ ಆಫ್ ರೈನ್ಫಾಲ್ ಆನ್ ಲ್ಯಾಟ್ರೈಟ್ ಸಾಯಿಲ್? ಆಯಿತಾ? ಸೊ ಜಂಬಿಟ್ಟಿಗೆ ಮಣ್ಣು,
ಓಕೆ, ಇದು ಇದಾಗಿದೆ. ಜಂಬಿಟ್ಟಿಗೆ ಮಣ್ಣಿನ ಮೇಲೆ ಮಳೆಯ ಒಂದು ಪ್ರಭಾವ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ದ ಹೈ rainfall washes off the minerals of the soil and leaving behind ferric oxide, aluminum in the surface soil. Thus, it is less fertile, lacks nitrogen and minerals. ಇದನ್ನ they can also ask why is it red in color? ಕೆಂಪು ಬಣ್ಣದಲ್ಲಿ ಯಾಕಿದೆ ಅಂತ, ಆಯ್ತಾ? ಸೊ ಫಾರ್ ದಿಸ್ ಇಸ್ ಓನ್ಲಿ ದ ಆನ್ಸರ್. ಏನಾಗುತ್ತಪ್ಪ ಅಂತಂದರೆ ಹೆಚ್ಚಿಗೆ ಮಳೆ ಆಗಿ 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 ಮೇಲೆ ಇರುವಂಥ ಒಂದು ಲೈಕ್ ಮಿನರಲ್ಸ್ ಏನಿದೆ ಅದನ್ನೆಲ್ಲ ತೊಗೊಂಡು ಹೋಗ್ಬಿಡುತ್ತೆ. ಲಾಸ್ಟಿಗೆ ಬರೀ ಫೆರಿಕ್ ಆಕ್ಸೈಡ್ ಹಾಗೂ ಅಲ್ಯೂಮಿನಿಯಂ ಮಾತ್ರ ಇರುತ್ತೆ, ಆಯಿತಾ ಮಕ್ಕಳೇ? ಸೊ ಹಾಗಾಗಿ ಈ ಒಂದು ಫೆರಿಕ್ ಆಕ್ಸೈಡು ಮತ್ತು ಅಲ್ಯೂಮಿನಿಯಮಿಂದ, ಎಸ್ಪೆಷಲಿ ಫೆರಿಕ್ ಆಕ್ಸೈಡಿಂದ ಅದು ಕೆಂಪು ಬಣ್ಣವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಹೀಗಾಗಿ ಕಡಿಮೆ ಫಲವತ್ತಾಗಿರುತ್ತೆ ಆ್ಯಂಡ್ ಸಾರಜನಕ ಮತ್ತು ಖನಿಜಗಳು ಕೊರತೆ ಕೂಡ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಕಾಸಸ್ ಆಫ್ ಸಾಯಿಲ್ ಎರೋಷನ್? ಮಣ್ಣಿನ ಸವೆತಕ್ಕೆ ಕಾರಣಗಳು ಏನು? ಅರಣ್ಯನಾಶ, ಡೆಫಿನೆಟ್ಲಿ. ಹೆಚ್ಚು ಮೇಯಿಸುವಂಥದ್ದು, ಫಾಲ್ಟಿ ಮೆಥಡ್ಸ್ ಆಫ್ ಕಲ್ಟಿವೇಷನ್, ಸೊ ಅವೈಜ್ಞಾನಿಕ ಒಂದು ಬೇಸಾಯ, ಆ ಮಣ್ಣಿಗೆ ತಕ್ಕಂಗೆ ನಾವು ಬೆಳೆಗಳನ್ನ ಹಾಕಬೇಕು, ಅಥವಾ ರೊಟೇಷನ್, ಕ್ರಾಪ್ ರೊಟೇಷನನ್ನು ಮಾಡಬೇಕು, ಆಯಿತಾ? ತಕ್ಕಂಗೆ ನೀರನ್ನ ಹಾಕಬೇಕು, ಆಲ್ ಆಫ್ ದ್ಯಾಟ್. ಅದನ್ನು ಬಿಟ್ಟು ನೀನು ಏನಾದರೂ ಬೇರೆ ಮಾಡ್ತಾ ಇದೆಯಾ ಅಂತಂದರೆ ಮತ್ತೆ ನಿಮಗೆ ಪ್ರಾಡಕ್ಟ್ ಬರೋದಿಲ್ಲ, ಆಯಿತಾ? ಕರೆಕ್ಟಾಗಿ. ಆ್ಯಂಡ್ ಯೂಸಿಂಗ್ ಟಾಪ್ ಸಾಯಿಲ್ ಫಾರ್ ಬ್ರಿಕ್ಸ್, ಟೈಲ್ಸ್ ಎಕ್ಸೆಟ್ರಾ, ಇಟ್ಟಿಗೆ, ಹೆಂಚು, ಮಡಿಕೆ ತಯಾರಿಕೆ ಮುಂತಾವುಗಳಿಂದ ಮೇಲ್ಮಣ್ಣನ್ನು ನಾಶ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಬೇಸಿಕಲಿ ನಮ್ಮ ಒಂದು ಸೆಲ್ಫಿಶ್ ನೀಡ್ಸ್ಗೆ ಟಾಪ್ ಲೇಯರ್ ಆಫ್ ದ ಸಾಯಿಲ್ನ ಯೂಸ್ ಮಾಡ್ತಾ ಹೋಗ್ತೀವಿ, ವಿಚ್ ಇಸ್ ವೆರಿ ವೆರಿ ನ್ಯೂಟ್ರಿಷಿಯಸ್. ಅದನ್ನು ತೊಗೊಂಡ್ಬಿಟ್ರೆ ಇನ್ನು ಮಣ್ಣಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನದು ಫಲವತ್ತತೆ ಅನ್ನೋದೇ ಇರೋದಿಲ್ಲ, ಆಯಿತಾ? ನೆಕ್ಸ್ಟ್, ಲಾಸ್ಟ್ ಕ್ವೆಶನ್, ವಾಟ್ ಆರ್ ದ ವೇಸ್ ಆಫ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್? ಸೊ ಮಣ್ಣಿನ ಸವಕಳಿ ತಡೆಯುವ ವಿಧಾನಗಳು ಏನು? ಸೊ ಇಲ್ಲಿದೆ, ವೇಸ್ ಆಫ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ ತಡೆಯುವ ಒಂದು ವಿಧಾನಗಳು. ಕಾಂಟಪ್ಲೋಯಿಂಗ್, ಇಳಿಜಾರಿಕೆಗೆ ಅಡ್ಡಲಾಗಿ ಉಳಿಮೆ. ಸೊ ಈ ಥರ ಇದೆ ಭೂಮಿ ಅಂತ ಅಂದ್ಕೊಳ್ಳಿ, ನಾನು ಈ ಥರ ವ್ಯವಸಾಯ ಮಾಡುವಂಥದ್ದು, ಆಯಿತಾ? ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಮಣ್ಣು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲೇ ಸೆಟ್ಲ್ ಆಗುತ್ತೆ ವಿನ ಎಲ್ಲೋ ಹಾರು ಹೋಗ್ತಾ ಇಲ್ಲ. ನೀರು ಬಂತು ಅಂತನೋ ಅಥವಾ ಜೋರಾಗಿ ಗಾಳಿ ಬೀಸ್ತು ಅಂತನೋ ಇಲ್ಲ, ಓಕೆನಾ? ಕನ್ಸ್ಟ್ರಕ್ಷನ್ ಆಫ್ ಬಂಡ್, ಸೊ ಅಡ್ಡ ಬದುಗಳನ್ನು ನಿರ್ಮಾಣ ಮಾಡುವಂಥದ್ದು. ಸೊ ಈ ಥರ, ಸೊ ಇಲ್ಲಿ ಒಳಗಡೆ ನಾನು ಅಗ್ರಿಕಲ್ಚರ್ ಮಾಡ್ತಾಯಿದ್ದೀನಿ. ಸೊ ಏನೇ ಪ್ರಾಬ್ಲಮ್, ಏನೇ ಮಳೆ ಜಾಸ್ತಿ ಏನೇ ಆಗಲಿ ಈ ಬಂಡ್ಸ್ ಅದನ್ನು ಈ ಒಂದು ಜಾಗನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ, ಆಯಿತಾ? ಆ್ಯಂಡ್ ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್, ಅರಣ್ಯ ನಾಶವನ್ನು ತಡೆಗಟ್ಟುವಂಥದ್ದು, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಮೇಯಿಸುವಿಕೆಯನ್ನು ಸ್ವಲ್ಪ ನಿಯಂತ್ರಣ ಮಾಡುವಂಥದ್ದು, ನೀರಿನ ಯೋಜನೆ ಬಳಕೆ ಮಾಡುವಂಥದ್ದು. ಸೊ ಎಷ್ಟು ಬೇಕೋ ಅಷ್ಟು ರೆಗ್ಯುಲೇಟೆಡ್, ಜಾಸ್ತಿ ಇದೆ ಅಂತ ಜಾಸ್ತಿ ಹಾಕ್ಬಿಡೋದು ಅಥವಾ ಇಲ್ಲ ಅಂತ ಬಿಟ್ಬಿಡೋದು, ನಾಟ್ ದ್ಯಾಟ್, ಆಯಿತಾ? ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಸೊ ದ್ಯಾಟ್ ಪ್ರವಾಹ ಟೈಮಲ್ಲೆಲ್ಲ ನನಗೆ ಪ್ರಾಬ್ಲಮ್ ಆಗ್ತಾಯಿಲ್ಲ. ಸೊ ಆ ಒಂದು ಫೋರ್ಸ್ ಆಫ್ ವಾಟರ್ನ ಸ್ಟಾಪ್ ಮಾಡ್ತಾ ಇದೆ ಆ್ಯಂಡ್ ನನ್ನ ಬೆಳೆಗಳ ಹತ್ರ ಬರ್ತಾ ಇಲ್ಲ, ಆರಾಮಾಗಿದೆ ನನ್ನ ಬೆಳೆಗಳು. ಸೊ ಆ ಥರ, ಆಯಿತಾ? ಸೊ ದೀಸ್ ಆರ್ ಸಮ್ ಆಫ್ ದ ವೇಸ್ ಆಫ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್, ಆಯಿತಾ? ಸೊ ಮಣ್ಣಿನ ಒಂದು ಸವಕಳಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನನ್ನ ಒಂದು ಪ್ರಯತ್ನ ನಾನು ಪಟ್ಟಿದ್ದೀನಿ, ನಿಮ್ಮ ಪ್ರಯತ್ನ ನೀವು ಪಡಬೇಕೀಗ. ಸೊ ಎಲ್ಲ ಇರುವಂಥ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ತೋರಿಸ್ಬಿಟ್ಟಿದ್ದೀನಿ 5 ಚಾಪ್ಟರ್ದು. ದಯವಿಟ್ಟು ಓದ್ಕೊಳ್ಳಿ ಟು ಸ್ಕೋರ್ ಗುಡ್ ಮಾರ್ಕ್ಸ್, ಆಯಿತಾ? ಸೊ ದ್ಯಾಟ್ ವಾಸ್ ಇಟ್ ಫಾರ್ ಟುಡೇ ಮಕ್ಕಳೇ. ಇದು ಬಿಟ್ಟು ನಾನು ಹೇಳ್ದೆಲ್ಲ ಯಾವುದಾದ್ರು ಬೇರೆ ಚಾಪ್ಟರ್ಸ್ ಇದೆ ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಮತ್ತೆ ಹೇಳ್ಕೊಡೋ ಪ್ರಯತ್ನ ಪಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಆನ್ ದ್ಯಾಟ್ ನೋಟ್ ಸೈನಿಂಗ್ ಆಫ್ ಸಹನಾ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.